ನಿವೇಶನಕ್ಕಾಗಿ ನೂರಾರು ನಿವೇಶನ ರಹಿತರಿಂದ ಸರ್ಕಾರಿ ಜಾಗದಲ್ಲಿ ಗುಡಿಸಲು ನಿರ್ಮಿಸಿ ಪ್ರತಿಭಟನೆ. ಸರ್ಕಾರ ಒಪ್ಪಿ ನಿವೇಶನ ನೀಡಿದರೆ ಅದರ ಅಭಿವೃದ್ಧಿಗೆ 10 ಲಕ್ಷ ನೀಡುವುದಾಗಿ ಸಂದೀಪ್ ರೆಡ್ಡಿ ಘೋಷಣೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮೈಲಪ್ಪನಹಳ್ಳಿ ಸುತ್ತಮುತ್ತ ಸುಮಾರು 150ಕ್ಕೂ ಹೆಚ್ಚು ಜನ ನಿವೇಶನ ರಹಿತ ಬಡವರು ಮೈಲಪ್ಪನಹಳ್ಳಿ ಬಳಿ ಇರುವ ಸರ್ಕಾರಿ ಜಮೀನಿನಲ್ಲಿ ಗುಡಿಸಲು ಹಾಕಿಕೊಂಡು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಕಳೆದ 1 ವಾರದಿಂದ ನಡೆಸುತ್ತಿರುವ ನಿವೇಶನ ರಹಿತ ಪ್ರತಿಭಟನೆಗೆ ಇಂದು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಭೇಟಿ ನೀಡಿ ಹೋರಾಟಕ್ಕೆ ಸಾಥ್ ನೀಡಿ ಕಂದಾಯ ಇಲಾಖೆ ಸರ್ವೆ ಮಾಡಿ ಲೇಔಟ್ ನಿರ್ಮಾಣಕ್ಕೆ ಮುಂದಾದರೆ ನಾನು 10 ಲಕ್ಷ ರೂಪಾಯಿ ದೇಣಿಗೆ ನೀಡುವುದಾಗಿ ಘೋಷಿಸಿದರು. ಹೋರಾಟಗಳು ನಿರಂತರವಾಗಿ ಬೇರೆ ಬೇರೆ ಕಾರಣಗಳಿಗೆ ಆಗ್ತಾನೆ ಇರ್ತದೆ. ಆದರೆ ದುರ್ದೈವ ಏನಂತಂದರೆ ಮೂಲಭೂತ ಸೌಕರ್ಯಗಳಿಗೂ ಇವತ್ತು ಹೋರಾಟ ಮಾಡಬೇಕಾಗಿರುವಂತಹ ಪರಿಸ್ಥಿತಿ 80 ವರ್ಷದ ನನ್ನ ಸ್ವತಂತ್ರ ಬಂದ ದೇಶದಲ್ಲಿ ಈಗಲೂ ಮಾಡಬೇಕು ಅಂತಂದರೆ ನಿಜಕ್ಕೂ ದುರ್ದೈವ. ಏನು ಇವತ್ತು ಜಿಲ್ಲಾಡಳಿತ ಇರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು, ಈ ರೀತಿಯ ಬಡ ಜನತೆಗೆ ಕಾಲಕಾಲಕ್ಕೆ ಅವರಿಗೆ ನಿವೇಶನಗಳು ಕೊಡುವಂತಹ, ಅವರಿಗೆ ಸೂರುಗಳನ್ನು ಮಾಡಿಕೊಡುವಂತಹ ಈ ರೀತಿಯ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾ ಹೋದರೆ ಈ ರೀತಿಯ ಹೋರಾಟಗಳು ಯಾವತ್ತೂ ಆಗೋದಿಲ್ಲ. ಯಾವಾಗ ಜನ ಭೂಮಿವರೆಗೂ ಬಗ್ತಾರೆ, ಅದರ ನಂತರ ಸಹ ಬಗ್ಗು ಅಂದರೆ ಆಗಲ್ಲ. ಈಗ ನಾನು ಯಾವಾಗಲಿಂದ ನೋಡ್ತಿದ್ದೆ, ಹೆಣ್ಮಕ್ಕಳೇ ಜಾಸ್ತಿ ಇದ್ದಾರೆ. ಸಣ್ಣ ಸಣ್ಣ ಮಕ್ಕಳನ್ನ ಇಟ್ಕೊಂಡಿರೋಂತಹ ತಾಯಂದರು, ಮತ್ತು ಮಕ್ಕಳಿದ್ದರೂ ಸಹ ಅವರಿಗೆ ಸೂರಿಲ್ದಿರೋಂತಹ ಮನೆಗಳಿಂದ ಹೊರಗಡೆ ಹಾಕಿರುವಂತಹ ವೃದ್ಧ ತಾಯಂದರು, ಎಲ್ಲ ರೀತಿಯ ಜನಗಳನ್ನು ನಾನಿಲ್ಲಿ ನೋಡ್ಬೋದು. ಇವತ್ತು ನಾವು ಸರ್ಕಾರಗಳು ಲಕ್ಷಾಂತರ ಕೋಟಿ ರೂಪಾಯಿಗಳ ಬಜೆಟ್ಗಳನ್ನು ಮಂಡಿಸುವಂತಹ ಈ ಸರ್ಕಾರಗಳು ಏನು ನಮ್ಮ ಸರ್ಕಾರಿ ಜಮೀನುಗಳೆಲ್ಲಿದೆ ಇವುಗಳನ್ನು ಗುರುತಿಸಿ ಒಂದಷ್ಟು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಅವ್ರಿಗೊಂದಷ್ಟು ನಿವೇಶನಗಳು ಕೊಡುವಂಥ ಕೆಲಸ ಮಾಡೋದು ಏನು ದೊಡ್ಡ ವಿಷಯ ಅಲ್ಲ. ನಮ್ಮ ಭಾಗದಲ್ಲಿ ಸುಮಾರು ಸರ್ಕಾರಿ ಜಾಗಗಳಿದೆ, ಅವುಗಳನ್ನು ಗುರುತಿಸಿ ಕೊಡುವಂತಹ ಇಚ್ಛಾಶಕ್ತಿಯನ್ನು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಪ್ರದರ್ಶನ ಮಾಡಬೇಕಾಗ್ತದೆ. ಅದು ಯಾವಾಗ ಆಗಲ್ಲ, ಈ ರೀತಿಯ ಒಂದು ಸಂಘಟನೆಗಳು ನಡೀತಾ ಇರ್ತದೆ. ನಾನಿಲ್ಲಿ ಬಂದು ನೋಡಿದೆ, ನಿಜಕ್ಕೂ ಶೋಚನೀಯ ಪರಿಸ್ಥಿತಿ ಅಂತ ಹೇಳ್ಬೋದು. ಆ ಹೆಣ್ಮಕ್ಳು ಚಿಕ್ಕ ಚಿಕ್ಕದಾಗಿ ಗುಡಿಸ್ಲು ಹಾಕ್ಕೊಂಡಿದ್ದಾರೆ, ಅದರೊಳಗಡೆ ಇದ್ದಾರೆ, ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಅದರಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಿದ್ದಾರೆ. ನಿಜಕ್ಕೂ ನಮ್ಮ ಈ ಒಂದು ಕಾಲಘಟ್ಟದಲ್ಲೂ ಇಷ್ಟೊಂದು ದೇಶ ಪ್ರಪಂಚ ಮುಂದುವರ್ತಾರಂಥ ಕಾಲಘಟ್ಟದಲ್ಲಿ ನಮ್ಮಂಥದ್ದೇ ಇನ್ನೊಬ್ಬ ಮನುಷ್ಯರು ಈ ರೀತಿ ಒಂದು ಸೂರಿಗಾಗಿ ಇಷ್ಟೊಂದು ಹೋರಾಟ ಮಾಡಬೇಕಾ? ಇಷ್ಟೊಂದು ಶೋಚನೀಯ ಪರಿಸ್ಥಿತಿಗೆ ಬರಬೇಕಾ? ಇಂತಹ ಜಾಗಗಳಲ್ಲಿ ಬಂದು ನನ್ನ ಹೆಣ್ಣು ಮಕ್ಕಳು, ನಾವೇನು ಸ್ತ್ರೀ ಏನು ನಮ್ಮ ಹೆಣ್ಣು ನಮ್ಮ ದೇವರು ಅಂತ ನಾವೇನು ಪೂಜೆ ಮಾಡ್ತೀವಿ, ಅಂತಹ ಹೆಣ್ಣು ಮಕ್ಕಳು ಇವತ್ತು ಈ ರೀತಿಯ ಸ್ಥಿತಿನಲ್ಲಿ ಇರಬೇಕಾ? ಇದನ್ನು ನಿಜವಾಗ್ಲೂ ನೀವೆಲ್ಲ ಇಷ್ಟೊಂದು ನಾಟಕ ಮಾಡಿಕೊಂಡು ನೀವು ಆಡಳಿತ ಮಾಡೋದು ಅವಶ್ಯಕತೆ ಇದೆಯಾ ಅಂತ ನಾನು ಈ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ನೇರವಾಗಿ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಇದು ನಿಜಕ್ಕೂ ಮುಂದಿನ ಹಂತಕ್ಕೆ ನಾವು ಹೋರಾಟ ತಗೊಂಡು ಹೋಗಬಾರ್ದು ಅಂತಂದರೆ ಆ ಕ್ರೆಡಿಟ್ ಏನಿದೆಯೋ ನೀವೇ ಬೇಕಾದ್ರೆ ತಗೊಳ್ಳಿ. ದಯವಿಟ್ಟು ನನ್ನ ಜನಗಳಿಗೆ ಒಂದು ಮೂಲಭೂತ ಒಂದು ಸೌಕರ್ಯಗಳಿರುವಂತಹ ನಿವೇಶನಗಳನ್ನು ದಯವಿಟ್ಟು ಮಾಡಿಕೊಡಿ. ನಾನು ಈಗ ಭಾಷಣದಲ್ಲೂ ಕೂಡ ಹೇಳ್ತಿದ್ದೆ, ಆ ರೀತಿ ಇಲ್ಲೇನಾದರೂ ಒಂದು ಕೆಲಸ ಆದರೆ ನಾನು ಸಹ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಮೂಲಭೂತ ಸೌಕರ್ಯಗಳನ್ನು ಡೆವಲಪ್ ಮಾಡೋದಕ್ಕೆ 10 ಲಕ್ಷ ರೂಪಾಯಿಗಳನ್ನು ನಾನು ಸಹ ಅನುದಾನ ಕೊಡ್ತೀನಿ ಅಂತ ನಾನು ಈಗಾಗಲೇ ಹೇಳಿದ್ದೆ. ಈ ರೀತಿ ತುಂಬ ಜನ ನಿಮ್ಮ ಜೊತೆ ಕೈ ಜೋಡಿಸ್ತಾರೆ. ಸರ್ಕಾರಗಳು ನೀವೇನಾದರೂ ಒಳ್ಳೆ ಕೆಲಸ ಮಾಡ್ತಿದ್ರೆ ತುಂಬ ಜನ ನಿಮ್ಮ ಜೊತೆ ಕೈ ಜೋಡಿಸ್ತಾರೆ. ದಯವಿಟ್ಟು ನೀವು ಆ ಇಚ್ಛಾಶಕ್ತಿ ಪ್ರದರ್ಶನ ಮಾಡಿ ಆ ಜನಗಳ ಜೊತೆ ನಿಂತ್ಕೊಳ್ಳೋ ಅಂತಹ ಕೆಲಸನ ಅಂತಃಕರಣಪೂರ್ವಕವಾಗಿ ಮಾಡಿ ಅಂತ ಈ ಮುಖಾಂತರ ನಾನು ಎಲ್ಲರನ್ನೂ ಕೇಳ್ಕೊತಾ ಇದ್ದೀನಿ. ಸರಿ, ನಿಜಕ್ಕೂ ನಾನು ಬೊಮ್ಮಾಯಿ ಅವರ ಹೆಸರನ್ನು ನಾನು ತಗೊಳೋದಕ್ಕೆ ಹೋಗೋದಿಲ್ಲ. ಅವತ್ತು ಅವರು ಸಹ ಬಂದಿದ್ದಾರೆ, ಅವತ್ತು ನಿಜಕ್ಕೂ ಅವ್ರಿಗೊಂದು ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲೇ ಅವತ್ತು ಸಹ ಹೇಳಿದ್ರು. ಅದರ ನಂತರ ಅವತ್ತಿನ ಶಾಸಕರಾದಂತಹ ಮಂತ್ರಿಗಳಾಗಿದ್ದಂತಹ ಸುಧಾಕರ್ ಅವರು ಸಹ ಏನೋ ಒಂದು ಸೈಟ್ಗಳನ್ನು ಕೊಡೋದಕ್ಕೆ, ನಿವೇಶನಗಳು ಕೊಡೋದಕ್ಕೆ ಪ್ರಯತ್ನ ಸಹ ಪಟ್ಟರು. ಕಾರಣಾಂತರಗಳಿಂದ ಬೇರೆ ಬೇರೆ ಇದರಿಂದ ಇವಾಗ ಸದ್ಯಕ್ಕೆ ನಿಂತಿದೆ. ಅದರಲ್ಲಿ ಎಷ್ಟು ನೈಜವಾಗಿ ಮಾಡಿದ್ದಾರೆ, ಎಷ್ಟು ನೈಜವಾಗಿ ಮಾಡಿಲ್ಲ ಅನ್ನೋದು ಸಹ ಪ್ರಶ್ನಾತೀತನೇ. ನಾವೇನೋ ನಮ್ಮ ಪಕ್ಷದವ್ರು ಮಾಡಿಬಿಟ್ರು ಅದು ಸರಿ ಅಂತಲೂ ನಾನು ಹೇಳಲ್ಲ. ಅಟ್ ದ ಸೇಮ್ ಟೈಮ್ ಅದು ತಪ್ಪು ಅಂತ ಇದುವರೆಗೂ ಎಲ್ಲೂ ಪ್ರೂವ್ ಕೂಡ ಆಗದೇ ಇರೋದ್ರಿಂದ ನಾನು ಅನಾವಶ್ಯಕವಾಗಿ ಏನೂ ಮಾತಾಡೋಕ್ಕೆ ಹೋಗಲ್ಲ. ಆದರೆ ಈ ಮುಖಾಂತರ ಒಂದು ಮಾತನ್ನಂತೂ ಗಟ್ಟಿಯಾಗಿ ಹೇಳ್ತೀನಿ, ನನ್ನ ಜನಗಳಿಗೆ ಅದು ಯಾರಾದರೂ ಮೋಸ ಮಾಡಿದರೆ, ಅದು ನನ್ನ ಪಕ್ಷದ ಸುಧಾಕರ್ ಅವರಿರ್ಬೋದು ಅಥವಾ ನನ್ನ ವಿರುದ್ಧ ಪಕ್ಷದ ಇವರು ಯಾರು ಪ್ರದೀಪ್ ಈಶ್ವರ್ ಇರ್ಬೋದು, ಯಾರೇ ತೊಂದರೆ ಕೊಟ್ಟಿದ್ರು
ನಿಮ್ಮ ವಿರುದ್ಧ ನಾವೆಲ್ಲ ನಿಂತ್ಕೊತೀವಿ. ನಿಮಗೆ ತಕ್ಕ ಶಾಸ್ತಿಯನ್ನು ಕಳಿಸುವಂಥ, ನಿಮಗೆ ತಕ್ಕ ಶಾಸ್ತಿಯನ್ನು ಮಾಡುವಂತಹ ಕೆಲಸವನ್ನು ನಾವು ಮಾಡ್ತೀವಿ. ಅದನ್ನು ಈ ಮುಖಾಂತರ ನಾನು ಹೇಳ್ತೀನಿ. ಚಿಕ್ಕಬಳ್ಳಾಪುರ ತಾಲೂಕಾ ಮೈಲಪ್ಪನಹಳ್ಳಿ ಮತ್ತು ಬಚ್ಚಹಳ್ಳಿ ನಿವೇಶನ ರಹಿತ 150 ಕುಟುಂಬಗಳು ನಿವೇಶನಕ್ಕಾಗಿ ಮೈಲಪ್ಪನಹಳ್ಳಿ ಯರ್ರವಂಕಿ ಜಾಗದ 2 ಎಕರೆ ಸರ್ಕಾರಿ ಜಮೀನಿನಲ್ಲಿ ಗುಡಿಸಲು ನಿರ್ಮಿಸಿಕೊಂಡು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಗಡಿನಾಡ ರೈತ ಸಂಘ ಮತ್ತು ದಲಿತ ಪರ ಸಂಘಟನೆಗಳು ನಿವೇಶನ ರೈತರ ಹೋರಾಟಕ್ಕೆ ಸಾಥ್ ನೀಡಿ ಕಳೆದ 10 ದಿನಗಳಿಂದ ಧರಣಿ ನಡೆಸುತ್ತಿದ್ದಾರೆ. ಇದು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಗುಡಿಸಲುಗಳನ್ನು ವೀಕ್ಷಿಸಿದ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ, ಇಲ್ಲಿ ಗುಡಿಸಲು ಹಾಕಿಕೊಂಡಿರುವುದರಲ್ಲಿ ಮಹಿಳೆಯರು ಹೆಚ್ಚಾಗಿದ್ದೀರಾ, ನಿಮಗೆ ಇನ್ನೂ ಮನೆ ಕಟ್ಟಿಕೊಳ್ಳಲಾಗಿಲ್ಲ, ಶೌಚಾಲಯಗಳು ಇಲ್ಲದೆ ಬದುಕು ಸಾಗಿಸುತ್ತಿರುವುದು ಖೇದಕರ. ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಇನ್ನೂ ಸ್ವಂತ ನಿವೇಶನ ಮನೆ ಇಲ್ಲದೆ ಜೀವನ ಸಾಗಿಸುತ್ತಿರುವ ನನ್ನ ಜನಗಳ ಪರ ಹೋರಾಟ ಮಾಡಲು ನಾನು ಸಿದ್ಧ. ಇಲ್ಲಿ ಸುಮಾರು 150 ಕುಟುಂಬಗಳು ಗುಡಿಸಲು ಹಾಕಿಕೊಂಡು ನಿವೇಶನ ಕೇಳುತ್ತಿದ್ದಾರೆ. ಇದೇ ತಿಂಗಳು 20ರಂದು ತಹಶೀಲ್ದಾರ್ ಸ್ಥಳಕ್ಕೆ ಬರುತ್ತಿರುವುದಾಗಿ ತಿಳಿಸಿದ್ದೀರಿ. ಅಂದ ಸರ್ವೆ ಮಾಡಲು ನೀವೆಲ್ಲ ಸಹಕಾರ ನೀಡಿ, ಆದರೆ ದುಡುಕಿ ಅವರೊಂದಿಗೆ ಗೊಂದಲ ಸೃಷ್ಟಿಸಬೇಡಿ. ಎಲ್ಲರಿಗೂ ನಿವೇಶನ ಸಿಗದೆ ಹೋದರೂ ಕೆಲವರಿಗಾದರೂ ಸಿಗಲಿ. ಸರ್ಕಾರ ಸರ್ವೆ ಮಾಡಿ ನಿವೇಶನಗಳನ್ನು ನೀಡಲು ಮುಂದಾದರೆ ನಾನೇ ಸ್ವಂತ ಖರ್ಚಿನಿಂದ ಅಭಿವೃದ್ಧಿಗಾಗಿ 10 ಲಕ್ಷ ರೂಪಾಯಿ ದೇಣಿಗೆ ನೀಡಲು ಸಿದ್ಧ. ಈ ಹಿಂದೆ ಬಸವರಾಜ ಬೊಮ್ಮಾಯಿ ಬಂದು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೊಂದಕ್ಕೆ 25,000 ನಿವೇಶನ ನೀಡುವುದಾಗಿ ಘೋಷಿಸಿದರು. ಆಗ ಲೆಕ್ಕಾಚಾರ ತಪ್ಪಾಗಿದ್ದಾರೆ, ಜಮೀನು ಗುರುತಿಸುವುದರಲ್ಲಿ ತಪ್ಪಾಗಿ ಸುಳ್ಳು ಹಕ್ಕುಪತ್ರ ನೀಡಿದ್ದಾರೆ. ನನ್ನ ಸ್ವಂತ ಪಕ್ಷವೆಂದು ನೋಡದೆ ಅಂದಿನ ಶಾಸಕರು ಮಂತ್ರಿಯಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರೇ ಕಾರಣ ಎಂದು ಹೇಳಲು ನಾನು ಹಿಂದೆ ಮುಂದೆ ನೋಡುವುದಿಲ್ಲ ಎಂದು ಸುಧಾಕರ್ ವೈಫಲ್ಯವನ್ನು ಟೀಕಿಸಿದರು. ಈ ವೇಳೆ ಗಡಿನಾಡ ರೈತ ಸಂಘದ ಜಿಲ್ಲಾಧ್ಯಕ್ಷ ರಾಜಶೇಖರ್ ರೆಡ್ಡಿ, ಹೋರಾಟಕ್ಕೆ ನಾಯಕತ್ವ ನೀಡಿರುವ ವೆಂಕಟೇಶ್, ಆರ್ಡಿಎಸ್ ಮುನಿರಾಜು, ಕಳವಾರ ಕರಗಪ್ಪ, ಬಚ್ಚಹಳ್ಳಿ ಶ್ರೀನಿವಾಸ, ಸಮೀವುಲ್ಲಾ, ಸುಬ್ರಹ್ಮಣ್ಯ ಜೊತೆಗಿದ್ದರು.